ಮೌನಿ ಅನ್ನೋ ಒಂದು ನಾಟಕದಲ್ಲಿ ಅದರಲ್ಲಿ ಇದ್ದಂಥ ಎಲ್ಲ ಪಾತ್ರಗಳನ್ನು ಮಾಡಿಬಿಟ್ಟಿದ್ದೆ ನಾನು. ಮೇಜರಾಗಿ ನಿಮಗೆ ತುಂಬ ಪಾಪ್ಯುಲಾರಿಟಿ ತಂದುಕೊಟ್ಟಂಥ ನಾಟಕ ಅಂತೆಯಲ್ಲಿ ನಿಂತ ಕಬೀರದಲ್ಲಂತೂ ನಮ್ಮ ಪಾತ್ರ ಅಹಮದಾಬಾದಲ್ಲಿ ಯಾರೋ ಇಂಗ್ಲೀಷ್ ಪೇಪರ್ನಿ ಲಿಂಪಿಂಗ್ ದಿ ಪ್ರೀಸ್ ಸ್ಟೋಲನ್ ದಿ ಶೋ ಅಂತ ಬರೆದಿದ್ರು. ಜೀವಂತ ಕಲೆ ನನಗೆ ಮಿರರ್ ಆಗಲ್ಲ. ನನಗೆ ನೋಡಬೇಕು ಅಂತಂದರೆ ಪ್ರೇಕ್ಷಕನ ಮೂಲಕ ನೋಡ್ಬೋದು. ಅವನು ಇನ್ವಾಲ್ವ್ ಆಗಿದ್ರೆ ನಾನು ಪಾತ್ರ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ಒಂದು, ನಾನು ಅವ್ರನ್ನ ಮನರಂಜಿಸ್ತಾ ಇದ್ದೀನಿ ಅಂತ ಒಂದು. ಸರ್, ಈ ಪಾತ್ರನ ನೀವು ಮಾಡಿದ್ರೆ ಜನ ಬೇರೆ ಥರನೇ ಇಷ್ಟಪಡ್ತಾರೆ ಸರ್. ಅದು ಸ್ವಚ್ಛಂದವಾಗಿ ಹೃದಯಪೂರ್ವಕವಾಗಿ ಒಂದು ಹಾಸ್ಯವನ್ನಾಗಲಿ ಒಂದು ಮನರಂಜನೆಯನ್ನ ಅನುಭವಿಸುವಂಥವ್ರು ಜನಸಾಮಾನ್ಯರು. ಜನಸಾಮಾನ್ಯರು ಕೈ ಎತ್ತದ ತಾನೇ ಎಲ್ಲರೂ ಗದ್ಗೆ ಇರೋದು. ಈಗ ಸುಮಾರು 6,000-7,000 ಪ್ರಯೋಗಗಳಾಗಿದೆ ಸರ್. ಮೇಜರಾಗಿ ನಿಮಗೆ ತುಂಬ ಪಾಪ್ಯುಲಾರಿಟಿ ತಂದುಕೊಟ್ಟಂಥ ನಾಟಕ ರಂಗಭೂಮಿ. ಹವ್ಯಾಸಿ ರಂಗಭೂಮಿನಲ್ಲಿ ಹಾಂ, ಪ್ರತಿಯೊಂದು ನಾಟಕನೂ ಕೂಡ ಮೌನಿ ಅನ್ನೋ ಒಂದು ನಾಟಕದಲ್ಲಿ ಅದರಲ್ಲಿ ಇದ್ದಂಥ ಎಲ್ಲ ಪಾತ್ರಗಳನ್ನು ಮಾಡಿಬಿಟ್ಟಿದ್ದೆ. ಎಲ್ಲ ಮಾಡಿದ್ದೀನಿ. ಎಲ್ಲದು ಯಾವುದೇ ಪಾತ್ರ ಮಾಡಿದ್ರು ಕೂಡ ನನಗೆ ಆ ನಿರ್ದೇಶಕ ಆಗಿರ್ಬೋದು, ಪ್ರೇಕ್ಷಕ ಆಗಿರ್ಬೋದು, ಒಬ್ಬ ನಾಗರಾಜ್ ಮೂರ್ತಿ ಸಂಘಟಕ ಆಗಿರ್ಬೋದು, ಜೊತೆಗೆ ಎಲ್ಲ ಸ್ನೇಹಿತರುಗಳು ಸಹ ಕಲಾವಿದರು ಇರ್ತಾರಲ್ಲ, ಅವರೆಲ್ಲರೂ ಕೂಡ ನಮ್ಮ ಪಾತ್ರದೊಳಗೆ ನನ್ನನ್ನು ನೋಡ್ತಾ ಇದ್ರು ಚೆನ್ನಾಗಿ. ಮೌನಿ ಆಗಿರ್ಬೋದು, ಸಂತೆಯಲ್ಲಿ ನಿಂತ ಕಬೀರದಲ್ಲಂತೂ ನಮ್ಮ ಪಾತ್ರ ಅಹಮದಾಬಾದಲ್ಲಿ ಯಾರೋ ಇಂಗ್ಲೀಷ್ ಪೇಪರ್ನಿ ಲಿಂಪಿಂಗ್ ದಿ ಪ್ರೀಸ್ ಸ್ಟೋಲನ್ ದಿ ಶೋ ಅಂತ ಬರೆದಿದ್ರು. ಹಾಗಂತ ನನಗೆ ನಾನು ಹೊಗಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನನ್ನ ಪಾತ್ರವನ್ನು ನಾನೆಲ್ಲೋ ಸ್ಕ್ರೀನ್ ಮೇಲೆ ನೋಡೋದು ಸಿನಿಮಾದಲ್ಲಿ ಮಾತ್ರ, ಟಿವಿನಲ್ಲಿ ಮಾತ್ರ. ಆದರೆ ನನ್ನ ಪಾತ್ರ ನಾನು ನೋಡೋಕ್ಕೆ ಸಾಧ್ಯ ಇರೋದು ಸಿನಿಮಾ ಟಿವಿನಲ್ಲಿ ಮಾತ್ರ. ನಾನು ಮಾಡಿದ ಪಾತ್ರ ನಾನು ನೋಡೋಕ್ಕೆ ಸಾಧ್ಯ ರಂಗಭೂಮಿಲಿ ಆಗಲ್ಲ. ಅದು ಪ್ರೇಕ್ಷಕರೇ ನೋಡಬೇಕು. ಯಾಕೆಂದರೆ ಅದು ಜೀವಂತ ಕಲೆ. ಜೀವಂತ ಕಲೆ ನನಗೆ ಮಿರರ್ ಆಗಲ್ಲ. ಮಿರರ್ ಆಗಬೇಕು ಅಂತಂದರೆ, ನನಗೆ ನೋಡಬೇಕು ಅಂತಂದರೆ ಪ್ರೇಕ್ಷಕನ ಮೂಲಕ ನೋಡ್ಬೋದು. ಈಗ ನಾನು ಆ್ಯಕ್ಟ್ ಮಾಡ್ತಾ ಇರುವಾಗ ಅಲ್ಲೇನು ಪ್ರತಿಕ್ರಿಯೆ ಬರ್ತಾ ಇರುತ್ತೆ ಮುಂದೆ ಕುಳಿತಂಥ ಪ್ರೇಕ್ಷಕನಿಗೆ, ಅವನೇನು ವ್ಯಕ್ತಪಡಿಸ್ತಾ ಇರ್ತಾನೆ ನನ್ನ ಪಾತ್ರದ ನೋಡ್ತಾ ನನ್ನ ಪಾತ್ರದೊಳಗೆ ಅವನು ಒಂದಾಗಿರ್ತಾನೆ. ಸೊ ಆವಾಗ ನನ್ನ ಪಾತ್ರ ಅವನು ಇನ್ವಾಲ್ವ್ ಆಗಿದ್ರೆ ನಾನು ಪಾತ್ರ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ಒಂದು. ಎರಡನೇದಾಗಿ ನಾನು ಅವ್ರನ್ನ ಮನರಂಜಿಸ್ತಾ ಇದ್ದೀನಿ ಅಂತ ಅಷ್ಟೇ. ಈ ಥರ ಮಲ್ಲಮ್ಮನ ಮನೆ ಹೋಟ್ಲ ಆಗ್ಬೋದು, ಮೌನಿ ಆಗ್ಬೋದು, ಮಂಟೇಸ್ವಾಮಿ ಕಥಾ ಪ್ರಸಂಗ ಆಗ್ಬೋದು, ಬ್ರಹ್ಮಚಾರಿ ಶರಣ ಆಗ್ಬೋದು, ಇವರೇ ನಮ್ಮ ಯಜಮಾನರು ಆಗ್ಬೋದು, ಆಮೇಲೆ ಅಂತ್ಯ, ಬದುಕಿಲ್ಲದವನ ಭಾವವಿದೆ, ಪಡ್ಡೆಹುಡುಗನ ಪ್ರಣೀಕತೆ, ಹೀಗೆ ನೂರಾರು ನಾಟಕಗಳಲ್ಲಿ ಒಂದೊಂದು ನಾಟಕನೂ 50 ಶೋ, 100 ಶೋ, 700 ಶೋ, 500 ಶೋ. ಆಮೇಲೆ ಇತ್ತೀಚೆಗೆ ಕೆಲವೊಂದು ವೃತ್ತಿರಂಗಭೂಮಿಯ ಕೆಲವು ನಾಟಕಗಳು ಹೋಗೋದು ನಮ್ಮ ಖುಷಿ. ಆ ಪಾತ್ರನ ಕಲ್ತ್ಕೊಂಡು ಮಾಡ್ತೀವಿ. ವೃತ್ತಿರಂಗಭೂಮಿಯ ಹೆಸರಾಂತ ಮತ್ತು ಪ್ರಬುದ್ಧ ನಟರಷ್ಟು ನಾನು ಬರೆದಿದ್ರು ಕೂಡ ಅವ್ರು 100% ಇದು, ನಾನೊಂದು 80-90% ಆದರೂ ನಾನು ಆ ಪಾತ್ರನ ಜಸ್ಟಿಫೈ ಮಾಡಿರ್ತೀನಿ. ಜೊತೆಗೆ ಅವ್ರು ಏನಂತಾರೆ ಅಂತಂದರೆ, ಸಾರ್ ಈ ಪಾತ್ರನ ನೀವು ಮಾಡಿದ್ರೆ ಜನ ಬೇರೆ ಥರನೇ ಇಷ್ಟಪಡ್ತಾರೆ ಸರ್. ಅದು ಈಗ ಮುದುಕನ ಮದುವೆ ದೊತ್ತರಿಗಿದ 50 ವರ್ಷದಿಂದ ನಾಟಕ ಇದ್ದೇನೆ ಸರ್. ಹೆಂಗಸರು, ಮಕ್ಕಳು, ವಯಸ್ಸಾದವರು ಎಲ್ಲ ಕೂತ್ಕೊಂಡು ನೋಡಿದ್ರೆ ನಗ್ತಾ ಇರ್ತಾರೆ. ಅದೆಲ್ಲೋ ನೀನು ಡಬಲ್ ಮೀನಿಂಗು ಅಂತ ಅಂದ್ಬಿಟ್ಟು ಯಾರೋ ನೇರವಾಗಿ ಹೇಳಿದ್ದೇ ಇಲ್ಲ. ಆಮೇಲೆ ನನಗೂ ಅನಿಸ್ತಾನೆ ಅದು ಸರ್ವೇ ಸಾಮಾನ್ಯ. ಎಲ್ಲ ಈಗ ಭಾಳ ಹವ್ಯಾಸಿ ರಂಗಭೂಮಿಗಳು ಕೂಡ ಭಾಳ ದೊಡ್ಡ ಕವಿಗಳು ಬರೆದಂಥ ನಾಟಕಗಳು ಡಬಲ್ ಮೀನಿಂಗು. ಅದೇನಾಗಿದೆ, ಡಿಪ್ಲೊಮ್ಯಾಟಿಕ್ ಆಗಿದೆ. ಇದರಲ್ಲಿ ಒಂದು ಸ್ವಲ್ಪ ಜನಕ್ಕೆ ಅರ್ಥ ಆಗಂಗೆ ಇರುತ್ತೆ. ಅದರಲ್ಲಿ ಯಾರು ಬುದ್ಧಿವಂತರು ಕೂತ್ಕೋತಾರ ಮುಂದೆ, ಮೇಧಾವಿಗಳು, ಅವರು ಕಿರುನಗೆಲೆ ಅದನ್ನು ಅನುಭವಿಸ್ತಾರೆ. ಆದರೆ ಸ್ವಚ್ಛಂದವಾಗಿ ಹೃದಯಪೂರ್ವಕವಾಗಿ ಒಂದು ಹಾಸ್ಯವನ್ನಾಗಲಿ ಒಂದು ಮನರಂಜನೆಯನ್ನು ಅನುಭವಿಸುವಂಥವ್ರು ಜನಸಾಮಾನ್ಯರು. ಅದು ಜನಸಾಮಾನ್ಯರು ಕೈ ಎತ್ತದ ತಾನೇ ಎಲ್ಲರೂ ಗದ್ಗೆ ಇರೋದು. ಹೌದು, ಅವನು ಒಬ್ಬ ನಾಯಕ ನಟ ಆಗಿರ್ಬೋದು, ನಾಯಕ ನಟಿ ಆಗಿರ್ಬೋದು, ಒಬ್ಬ ಡೈರೆಕ್ಟರ್ ಆಗಿರ್ಬೋದು, ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಅದು ಎಲ್ಲರೂ ಇಷ್ಟಪಟ್ಟಿರ್ತಾನೆ ಅದು ಸ್ಟಾರ್ ಆಗೋದು, ಸ್ಟಾರ್ ಪ್ರಾಡಕ್ಟ್ ಆಗೋದು. ಅದೇ ಥರ ಒಂದು ಮನ ಮುಟ್ಟುವಂತೆ ಜನಸಾಮಾನ್ಯನ ರಂಜಿಸುವಂಥ, ಅರ್ಥವಾಗುವಂಥ ಯಾವುದು ಪ್ರದರ್ಶನ ಇರುತ್ತೆ. ಮುದುಕನ ಮದುವೆ ಎಷ್ಟು ಪ್ರದರ್ಶನ, ಸರ್ 50 ವರ್ಷದಿಂದ ಸರ್. ಈಗ ನಾನು ಒಂದು 25 ಪ್ರದರ್ಶನ ಮಾಡಿದ್ದೀನಿ, ಮುದುಕನ ಪಾತ್ರ ಮಾಡಿದ್ದೀನಿ. ಅದಕ್ಕೆ ನಾನು ಒಂದು ಸ್ಟೇಷನ್ ಪಾತ್ರಕ್ಕೆ ಅಂತ ಹೋದೆ. ಅವ್ರು ಹೇಳಿದ್ರು, ಈಗ ನೀವು ನಾಟಕ ನಿಮ್ಮನ್ನು ಯಾರೋ ಕೇಳ್ತಾರೆ, ಸುರೇಶ್ ಅವರೇ ನೀವು ಒಂದು ಒಳ್ಳೆ ಹಾಸ್ಯ ನಾಟಕ ಮಾಡಿರಿ ಅಂತ. ಈ ಉತ್ತರ ಕನ್ನಡದ ಮಾಡ್ತಾರಲ್ಲೇ, ಅದ್ರ ಜೊತೆಗೆ ಈ ಪ್ರೊಫೆಷನಲ್ ಟೀಮ್ ಇದೆಯಲ್ಲ, ಅದು ವೃತ್ತಿರಂಗಭೂಮಿದು, ಆ ಮುದುಕನ ಮದುವೆ ಅಂತಿದೆ, ಅದೇನಾರು ಮಾಡ್ತೀರಾ ನೀವು? ಮಾಡ್ತೀವಿ ಸರ್.
ಸರಿ ಮಾಡಿರಿ, ನಿಮ್ಮದೇ ಟೀಮ್ ಇದೆ. ಎಷ್ಟು ಜನ ಸಿನಿಮಾ ನಟರು ಸರ್, ಸಿನಿಮಾ ನಟರು ನಾನೊಬ್ಬನೇ, ಇಲ್ಲಾಂದ್ರೆ ಇನ್ನೊಬ್ರು ಯಾರೋ ಒಬ್ರು ಬರ್ಬೋದು. ಆದರೆ ಎಲ್ಲರೂ ವೃತ್ತಿರಂಗಭೂಮಿಲಿ ಸ್ಟಾರ್ ಆಗಿರ್ತಾರಲ್ಲ, ಕರೆಕ್ಟ್, ಅವ್ರು ಬರ್ತಾರೆ. ನೀವು ನಾಟಕ ನೋಡಿ ನಿಮಗೆ ಖುಷಿ ಆದರೆ ದುಡ್ಡು ಕೊಡಿ, ಇಲ್ಲ ಅಂದರೆ ಬೇಡ. ಈ ಥರ ಮಾತಾಡ್ತೀನಿ. ಯಾಕೆ ಅಂತಂದರೆ ಅವರು ಖುಷಿಯೆಲ್ಲ ಡಬಲ್ ಖುಷಿ ಆಗ್ತಾರೆ. ಯಾಕೆಂದರೆ ಅವರು ಪರ್ಫಾರ್ಮೆನ್ಸ್ ಏನಿದೆ 100ಕ್ಕೆ 100. ಸೊ ಅವ್ರ ಜೊತೆ ನಾನು ನಾಟಕ ಮಾಡಿದಾಗ ನನಗೆ ಆ ಪಾತ್ರ ತುಂಬ ಚೆನ್ನಾಗಿ ಹೋಗೋದು. ಶೇಷನ್ ಪಾತ್ರ ಮಾಡಿದಾಗ ಮಲ್ಲಿಕಣ್ಣ ಅಂದ್ಬಿಟ್ಟು ಮುದುಕನ ಪಾತ್ರ ಮಾಡ್ತಿದ್ರು. ಸುರೇಶಣ್ಣ, ನೀವೊಂದು ಕೆಲಸ ಮಾಡಿರಿ, ನಿಮ್ಮಿಂದ ಸ್ಪಾನ್ಸರ್ ಸಿಗುತ್ತೆ, ತುಂಬ ಜನ ನಿಮಗೆ ನಾಟಕ ಕೊಡಿ ಅಂತ ಕೇಳ್ತಾರೆ. ನೀವು ಲೀಡ್ ಮಾಡಿದ್ಮೇಲೆ ಮುಖ್ಯ ಪಾತ್ರ ನೀವೇ ಮಾಡ್ಬೇಕು. ನಾನು ಶೇಷನ್ ಪಾತ್ರ ಮಾಡ್ತೀನಿ. ನಿಮ್ಮಿಂದ ಕಲ್ತ್ಕೊಂಡು ನಿಮ್ಮ ಹೊಟ್ಟೆ ಮೇಲೆ ಇಲ್ಲ ತಲೆ ನಾನು ಕೊಡೋ ಸಂಬಳ ಕೊಡ್ತೀರಿ ನೀವು. ನಾನು ಈಗಾಗಲೇ ಸಾವಿರಾರು ಪ್ರದರ್ಶನ ಮಾಡಿಬಿಟ್ಟಿದ್ದೀನಿ. ಎಲ್ರಿಗೂ ಗೊತ್ತು ಮಲ್ಲಿಕಣ್ಣ ಮುದುಕನ ಪಾತ್ರ ಮಾಡ್ತಾರೆ. ಸುರೇಶ್ ಮುದುಕನ ಪಾತ್ರ ಹೆಂಗೆ ಮಾಡ್ತಾರೆ ಅವ್ರು ನೋಡ್ಬೇಕಲ್ಲ ಅಂತ ನಿಮ್ಮ ಮೂಲಕ ಮುದುಕನ್ ನೋಡ್ಬೇಕಲ್ಲ, ಅದರಿಂದ ನೀವು ಮಾಡಿ ಅಂದ್ಬಿಟ್ಟು ನನ್ನ ಕೈಲಿ ಮಾಡಿಸ್ರು. ಪ್ರಯೋಗಗಳು ಜಾಸ್ತಿ ಅದು ಅಲ್ಲಿಂದ ಅದು ಕೇಳ್ತಲೇ ಇರ್ತಾರೆ. ನಾನು ಮಾಡ್ತಾ ಇಲ್ಲ, ಈಗ ಶೂಟಿಂಗ್ ಮಾಡಬೇಕು, ಇನ್ನೊಂದು ಮಾಡಬೇಕು. ಆಮೇಲೆ ನಮ್ಮ ಮನೇಲಿ ಬೆಳಗಾನ ಅವ್ರು ನಾಟಕ ಮಾಡ್ತಾರೆ, ನಿಮ್ಮ ಆರೋಗ್ಯ ಹಾಳಾಗುತ್ತೆ, ಬೇಡ, ದೇವ್ರು ಕೊಟ್ಟಷ್ಟಿರಲಿ, ಖುಷಿ ಬಿಟ್ಬಿಡಿ ಅವ್ರಿಗೆ. ಅವ್ರು ಯಾರ್ಯಾರು ನಾಟಕ ಮಾಡ್ತಾರೋ ಅವ್ರನ್ನ ನಾವು ಕಿತ್ಕೊಳ್ಳೋದು ಬೇಡ, ಅವ್ರ ಶೋ ಅವ್ರು ಮಾಡಲಿ. ನಿಮ್ಗೆ ಬೇಕಾ ಶೇಷನ್ ಪಾತ್ರ ಮಾಡಿ, ಅಪರೂಪಕ್ಕೆ ಅವರು ಒಂದು 25 ನಾಟಕ ಶೋ ಮಾಡಿದ್ರೆ 1-2 ಶೋ ನೀವು ಮಾಡಿ. ಖುಷಿಗೆ, ನಿಮ್ಮ ಖುಷಿಗೆ ಜನ ಖುಷಿ ಪಡ್ತಾರೆ, ಜನ ಇಷ್ಟಪಡ್ತಾರೆ ಅಂತ ಮಾಡಿ. ಈಗಲೂ ಸೆಪ್ಟೆಂಬರ್ 5-6 ಮುದುಕನ ಮದುವೆ ಬುಕ್ ಆಗಿದೆ. ಆಮೇಲೆ ನನ್ಗಂಡ ಬಲಬಂಡ 2ನೇ ತಾರೀಕು ಬುಕ್ ಆಗಿದೆ. ಆ ನನ್ಗಂಡ ಬಲಬಂಡದಲ್ಲಿ ಪಂಡಿತನ ಪಾತ್ರ ಮಾಡ್ತೀನಿ. ಅದನ್ನು ನನಗೆ ಬ್ಯಾಂಕ್ ಚೆನ್ನಾರ್ದ ನನಗೆ ಹೇಳ್ಕೊಟ್ಟಿದ್ದು. ಮುದುಕನ ಮದುವೆಯಲ್ಲಿ ಮುದುಕನ ಪಾತ್ರ ಮತ್ತು ಶೇಷನ್ ಪಾತ್ರ ಮಲ್ಲಿಕಾರ್ಜುನ್ ನನಗೆ ಹೇಳ್ಕೊಟ್ಟಿದ್ದು. ಅವು ಕುಮಾರಸ್ವಾಮಿ ಕಂಪ್ನಿಲಿದ್ದರು. ಕುಮಾರಸ್ವಾಮಿ ಬಹಳ ಫೇಮಸ್ ಅಂತ ಮುದುಕನ ಪಾತ್ರ ಮಾಡಿದ್ರು. ಧೀರೇಂದ್ರ ಗೋಪಾಲ್ ಕೂಡ ಮಾಡ್ತಿದ್ರು, ಅದೇ ನಾಟಕನ ಮಾಡ್ತಿದ್ರು. ಅದು ಹೆಸರು ಬೇರೆ ಮಾಡ್ತಿದ್ರು. ಸುಧೀರ್ ಮಾಡ್ತಿದ್ರು, ಸುಧೀರ್ ಗೌಡ್ರಿಗೆ ಅದಲ್ಲ ಅದು ಇದೆಲ್ಲ ಮಾಡ್ತಿದ್ರು. ಹೀಗೆ ಆಮೇಲೆ ಹೆಚ್ಚು ಕಂಪ್ನಿಗೆ ಹೋಗಲಿಲ್ಲ. ಜೇವರ್ಗಿ ರಾಜಣ್ಣವ್ರು ಕರೆದ್ರು, ಸರ್ ನೀವು 1-2 ದಿನ ಬಂದರೆ ನಮಗೆ ವರ್ಕೌಟ್ ಆಗೋದಿಲ್ಲ, ನಿಮಗೂ ವರ್ಕೌಟ್ ಆಗೋದಿಲ್ಲ. ನೀವು ಬಂದರೆ ಒಂದು 15 ದಿನ ನಮ್ಗೆ ಡೇಟ್ ಕೊಟ್ಬಿಟ್ರೆ ಅದರಲ್ಲಿ 1 ವಾರ ನಾವು ಹೊಸ ನಾಟಕ ನಾವು ತಾಲೀಮ್ ಮಾಡ್ತೀವಿ. ಅದರಲ್ಲಿ 1-2-3 ನಾಟಕ ನಿಮ್ಗೆ ಕೂರಿಸ್ಬಿಡ್ತೀವಿ. ಪಾತ್ರ ಕೂರಿಸಿದ್ಮೇಲೆ ಒಂದು 15 ದಿನ ಮಾಡಿದ್ರೆ ನಮಗೂ ಚಲೋ ಇರ್ತದೆ, ನಮಗೂ ಒಂಚೂರು ರೊಕ್ಕ ಬರ್ತದೆ, ನಿಮಗೂ ಒಂಚೂರು ರೊಕ್ಕ, ಇಬ್ಬರು ಜಾಬು ತುಂಬಿದ್ರೆ ಆಮೇಲೆ ತೃಪ್ತಿನ ಆಗ್ತದೆ. ಆಮೇಲೆ ಒಂದು ಪಾತ್ರದ ಮೂಲಕ ಪರಿಪೂರ್ಣನಾಗಿ ಒಂದು ಪ್ರದರ್ಶನಕ್ಕೆ ಅನುಕೂಲ ಆಗುತ್ತೆ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.